ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ನೀವು ಎಲ್ಲ ಹೇಗಿದ್ದೀರಾ? ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ರಂಗೋಲಿ ಶುರು ಮಾಡೋಣ. ಇವತ್ತಿನ ರಂಗೋಲಿ ಶಿವರಾತ್ರಿ ಪ್ರಯುಕ್ತ ಅದಕ್ಕೇ ವಿಶೇಷವಾದ ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಇದು ಸಿಂಪಲ್ ಆಗಿದ್ದರೂ ಕೂಡ ಬಣ್ಣ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೇ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ಆ ರಂಗೋಲಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಶುರು ಮಾಡೋಣ. ನೀವೆಲ್ಲ ರೆಡಿನಾ? ಬನ್ನಿ ಹಾಗಾದರೆ ಶುರು ಮಾಡೋಣ.
ಇಲ್ಲಿಗೆ ಇವತ್ತಿನ ರಂಗೋಲಿ ಡಿಸೈನ್ ಮುಗೀತು. ಮುಗಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ಶಿವರಾತ್ರಿ ದಿನ ಬಿಡಿಸೋದಕ್ಕೆ. ತುಂಬಾ ಚೆನ್ನಾಗಿದೆ. ಕಲರ್ ಜೊತೆ ಅಂತೂ ಹೇಳಂಗೆ ಇಲ್ಲ, ಕಾಂಪಿಟೇಷನ್ಗೂ ಹಾಕ್ಬೋದು, ಆ ಥರ ಇದೆ ಕಲರ್ಗೆ. ನಾನು ಕಲರ್ ಹಾಕಲಿಲ್ಲ, ಯಾಕೆಂದರೆ ಈ ಸಿಂಪಲಾಗೇ ಬಿಡಿಸ್ತಾ ಇದ್ದೀನಲ್ಲ, ಹೀಗೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಮುಂದುವರಿಸ್ತಾ ಇದ್ದೀನಿ ಅಷ್ಟೇ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು, ಸಿ ಯು ಆಲ್.